ನಿನ್ನೆ ದಿವಸ 29ನೇ ತಾರೀಕು ಸೋಮವಾರ ದಿವಸ ಮಧ್ಯಾಹ್ನ 1 ಗಂಟೆಗೆ ಶ್ರೀಮಠದಲ್ಲಿ ಜರುಗಿರ್ತಕ್ಕಂಥ ಒಂದು ಅಹಿತಕರ ಘಟನೆ ಅದು ಆಕಸ್ಮಿಕವಾದರೂ ಕೂಡ ಉದ್ದೇಶಪೂರ್ವಕನಂತ ನನ್ನ ಭಾವನೆ. ಕಾರಣ ಏನು ಅಂತಂದ್ರೆ, ಒಬ್ಬ ಪ್ರಜಾಪ್ರಭುತ್ವವನ್ನ ಕಾಯ್ತಕ್ಕಂಥ ಒಬ್ಬ ಪ್ರತಿನಿಧಿ ಒಂದು ಮಠಕ್ಕೆ, ಆಶ್ರಮಕ್ಕೆ, ದೇವಸ್ಥಾನಕ್ಕೆ ಬರಬೇಕಾಗಿತ್ತು ಅಂತಂದ್ರೆ ಮೊದಲಿಗೆ ಅಲ್ಲಿರ್ತಕ್ಕಂಥ ಧರ್ಮಾಧಿಕಾರಿಗಳದ್ದು ಅಥವಾ ಶ್ರೀಮಠದ ಗುರುಗಳದ್ದು ಅನುಮತಿಯನ್ನು ಪಡ್ಕೊಳ್ಬೇಕಾಗ್ತದೆ. ಒಂದು ವೇಳೆ ಅಭ್ಯರ್ಥಿಗೆ ಪಡ್ಕೊಳ್ಳಕ್ಕೆ ಸಮಯ ಇಲ್ಲ ಅಂತಂದ್ರೆ ಅವ್ರ ಬೆಂಬಲಿಗರು, ಕಾರ್ಯಕರ್ತರಾದ್ರೂ ಮುಂಚಿತ ಬಂದು ಈ ರೀತಿ ಬರ್ತಾ ಇದ್ದಾರೆ ಅಂತೇಳಿ ಮುನ್ಸೂಚನೆ ಕೊಡ್ಬೇಕಾಗ್ತದೆ. ಇದೆಲ್ಲವೂ ಕೂಡ ಸಾಮಾನ್ಯ ಪ್ರಜ್ಞೆ ಅಷ್ಟೇ, ಇದನ್ನ ಯಾರು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಆದ್ರೆ ಏಕಾಏಕಿ 1 ಗಂಟೆ ಸುಮಾರಿಗೆ ಸುಮಾರು 400-500 ಬೆಂಬಲಿಗರನ್ನ ಏಕಾಏಕಿ ಶ್ರೀಮಠಕ್ಕೆ ಕರ್ಕೊಂಡ್ ಬರ್ತಾರೆ ಅಂತಂದ್ರೆ, ಕರ್ಕೊಂಡ್ ಬರ್ಲಿಕ್ಕೆ ಅಡ್ಡಿ ಇಲ್ಲ, ಪ್ರಸಾದ್ ಮಾಡ್ಲಿಕ್ಕೂ ಅಡ್ಡಿ ಇಲ್ಲ. ಆದ್ರೆ ಬಂದು ಯಾವ ರೀತಿ ವರ್ತನೆಯನ್ನ ಮಾಡ್ಬೇಕು ಅನ್ನೋ ಸೌಜನ್ಯ ಪ್ರಜ್ಞೆ ಬಹುಶಃ ಅವ್ರ ಪ್ರಬುದ್ಧರಾದ್ರೂ ಕೂಡ ತಿಳಿದಿಲ್ಲ ಅಂತಂದ್ರೆ, ಇದು ಯಾವ ರೀತಿಯ ಒಂದು ಘಟನೆ ಜರುಗ್ತಾ ಇದೆ ಅಂತಕ್ಕಂಥವನ್ನ ನಾವೆಲ್ಲ ಪ್ರಶ್ನೆ ಹಾಕೊಳ್ಬೇಕು. ಮೊನ್ನೆ ದಿವಸ ನಾನು ಹೇಳಿದಾಗ, ಪ್ರೆಸ್ ಮೀಟ್ ಮಾಡುವಾಗ ಅಥವಾ ನಾನು ಅದ್ರ ಬಗ್ಗೆ ಹೇಳಿಕೆಯನ್ನು ಕೊಡುವಾಗ ಇವತ್ತಿಗೂ ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಬಿರಿಯಾನಿ ಅಂತಕ್ಕಂಥ ಶಬ್ದಕ್ಕೆ ಅರ್ಥ ಏನ್ ಬರ್ತದೆ ಅಂದ್ರೆ ಜನಸಾಮಾನ್ಯರು ಉತ್ತರ ಕೊಡಬೇಕು. ಯಾಕಂದ್ರೆ ನಾನು ಹೇಳಿದ್ರೆ ನಮ್ಮ ಶಬ್ದದೊಳಗೆ ಅದು ಕೆಟ್ಟದ ಅನಿಸ್ತದೆ. ಹಾಗಾಗಿ ಮೊದಲನೇ ತಪ್ಪು, ನಾನು ಪ್ರತಿಯೊಂದನ್ನು ಕೂಡ ಕಾನೂನು ಅಡಿಯಲ್ಲಿನೇ ಮಾತಾಡ್ತೇನೆ. ಯಾಕಂದ್ರೆ ನಾನು ಪ್ರಜಾಪ್ರಭುತ್ವವನ್ನು ಅಧ್ಯಯನ ಮಾಡಿದವ, ಕಾನೂನನ್ನ ಬಲ್ಲವನಿದ್ದೇನೆ. ಮೊದಲನೇ ವಿಚಾರ ಏನು ಅಂತಂದ್ರೆ, ಬಂಧುಗಳೇ, ಒಂದು ಮಠಕ್ಕೆ ಬರ್ತಾ ಇದ್ದೇವೆ ಅಂದ್ರೆ ಗೌರವಯುತವಾಗಿ ಬರಬೇಕು. ಮದ್ಯ ಸೇವನೆಯನ್ನ ಮಾಡಿ, ಪಾನೀಯಗಳನ್ನ ಕುಡಿದು, ಮಾಂಸವನ್ನ ತಿಂದು ಅಹಿತಕರ ಘಟನೆ ಜರುಗತಕ್ಕಂತಹ ಒಂದು ಅಮಲಿನಲ್ಲಿ ಶ್ರೀಮಠಕ್ಕೆ ಏಕಾಏಕಿ ಧಾವಿಸುವುದಲ್ಲದೆ ಕಾರ್ಗಳನ್ನ, ಬೈಕ್ಗಳನ್ನ ಎಲ್ಲಿ ವ್ಯವಸ್ಥಿತವಾಗಿ ನಿಲ್ಲಿಸ್ಬೇಕು ಅನ್ನೋದಂತ ಸ್ಥಳವನ್ನ ಮಠದೊಳಗೆ ಮಾಡಿದ್ದೇನೆ. ಅಲ್ಲಿ ತರಬಲಾರದೆ ಏಕಾಏಕಿ ಮಠದ ಆವರಣದೊಳಗು ನುಗ್ಗಿ ಅಲ್ಲಿರ್ತಕ್ಕಂಥ ಗಿಡ ಮರಗಳನ್ನ ಕೆಡವಿ, ಯಾಕಂದ್ರೆ ಸಾಕ್ಷಿ ಕೇಳ್ತಾರ ನಂಗೆ ಗೊತ್ತಿದ್ದು ಕೂಡ ನಾ ಇವತ್ತು ಗಿಡ ಅದನ್ನ ತೆಗೆದಿಲ್ಲ, ಹಂಗದೆ ಬಂದು ಕೇಳ್ಬಹುದು, ನೋಡ್ಬಹುದು. ಅಲ್ಲಿ ಏಕಾಏಕಿ ಬರ್ತಾರೆ ಅಂತಂದ್ರೆ, ಮತ್ತು ಚಪ್ಪಲಿಗಳನ್ನ ಎಲ್ಲಿ ಬಿಡಬೇಕು ಅನ್ನೋ ಸೌಜನ್ಯ ನಮ್ಗೆಲ್ಲ ಗೊತ್ತದೆ. ಯಾಕಂದ್ರೆ ನಮ್ಮ ಪರಂಪರೆ ಒಳಗಡೆ ಚಪ್ಪಲಿಯನ್ನು ಎಲ್ಲಿ ಬಿಡಬೇಕು, ನಾವು ಎಲ್ಲಿ ಯಾವ ರೀತಿ ವರ್ತಿಸ್ಬೇಕು, ಗುಡಿಗೆ ಹೋಗ್ಬೇಕಾದ್ರೆ ಹೆಂಗಿರ್ಬೇಕು, ದೇವಸ್ಥಾನಕ್ಕೆ ಹೋದ್ರೆ ಹೆಂಗಿರ್ಬೇಕು, ಮಠಮಾನ್ಯಗಳಿಗೆ ಹೋದ್ರೆ ಹೆಂಗಿರ್ಬೇಕು, ಗುರುಗಳನ್ನ ಭೇಟಿಯಾದಾಗ ಹೆಂಗಿರ್ಬೇಕು ಅನ್ನೋದನ್ನ ಎಲ್ಲರೂ ಕೂಡ ಮನವರಿಕೆ ಮಾಡ್ಕೊಂಡು ರಕ್ತದಲ್ಲಿ ಬಂದಿರತಕ್ಕಂಥದ್ದು. ಆದ್ರೆ ಯಾವುದೇ ಒಂದೇ ಒಂದು ಈ ಲಕ್ಷಣದಲ್ಲಿ ಒಂದು ಲಕ್ಷಣ ಆದ್ರೂ ಕೂಡ ಅಲ್ಲಿ ಅವತ್ತಿರ್ಲಿಲ್ಲ. ಮನಸ್ಸಿಗೆ ಖೇದಾಗಿದ್ದೇನು ಅಂತಂದ್ರೆ, ಹೊರಗೆ ಬೈಕ್ ಹಚ್ಚಿ ಊಟ ಮಾಡ್ರೋ, ದುಂಬಡಿ ಹಾಕ್ಬೇಡ್ರೋ, ಜೈಕಾರಗಳನ್ನ ಹಾಕ್ಬೇಡ್ರೋ, ಈ ರೀತಿ ವರ್ತನೆ ಮಾಡ್ಬೇಡ್ರೋ ಸ್ವತಃ ನಾನು ಮತ್ತು ಮಠದ ಹಿರಿಯ ಶ್ರೀಗಳು ಹೇಳುವಾಗ, ನಮ್ ಗುರುಗಳು ಅವಧೂತರು ಸಮಯದ ಒಂದು ಅವಧಿಯನ್ನ ಮೀರಿದಾಗ ಅಥವಾ ಪ್ರಜ್ಞೆಯನ್ನ ಮೀರಿದಾಗ ಸ್ವಾಭಾವಿಕವಾಗಿ ಈಗ ನಿಮ್ಮ ಮನೆಗೆ ನಾವು ಯಾರಾದ್ರೂ ಅಪರಿಚಿತರು 10 ಜನ 20 ಜನ ಏಕಾಏಕಿ ಗೊತ್ತಿಲ್ಲವ್ರ ಮನೆಗೆ ಹೋಗಿ ಅಲ್ಲಿರುವ ಗಿಡ ಮರಗಳನ್ನ ಮುರಿದ್ರೆ ಮನೆ ಮಾಲೀಕ ಅವ್ರಿಗೆ ಹೂವಿನ ಹಾರ ಹಾಕ್ತಾನೋ ಅಥವಾ ಮಾತಿನ ಪೆಟ್ಟು ಕೊಡ್ತಾನೋ ವಿಚಾರ ಮಾಡ್ಬೇಕಾಗ್ತದೆ. ಅದೇ ಸಂದರ್ಭ ಮಠದಲ್ಲಿ ಭಕ್ತರಿಂದ ನಿರ್ಮಾಣಗೊಂಡ ಮಠ, ಸಾರ್ವಜನಿಕ ಮಠ. ನಾನು ಅವತ್ತು ಇದನ್ನ ಹೇಳಿದೆ, ಮಠ ಸಾರ್ವಜನಿಕನೇ ಇಲ್ಲ ಅಂತ ಹೇಳ್ತಿಲ್ಲ, ಸಾರ್ವಜನಿಕ ಮಠವಾದ್ರೂ ಕೂಡ ನಾವು ಯಾವ ರೀತಿ ವರ್ತಿಸ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಇನ್ನೊಂದು ನೋವಿನ ಸಂಗತಿ ಏನು ಅಂತಂದ್ರೆ, ಅವತ್ತು ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಸ್ಥಳದಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಕೂಡ ಸ್ವತಃ ಅಲ್ಲಿ ಇದ್ರು, ಮತ್ತು ಸುಮಾರು 3-4 ಜನ ಇಲ್ಲಿ ಪತ್ರಕರ್ತರು ಇದ್ರು. ನಾನು ಇವತ್ತು ಅದನ್ನ ಹೇಳ್ತಾ ಇದ್ದೇನೆ, ಅವತ್ತು ನೀವೆಲ್ಲ ಸರಿಯಾದ ಮಾಹಿತಿಯನ್ನು ಕೊಡ್ತಿದ್ದೀರ ಅಂದ್ರೆ ಈ ಘಟನೆ ಜರುಗ್ತಾ ಇರಲಿಲ್ಲ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇರಲಿಲ್ಲ. ಒಬ್ಬ ವ್ಯಕ್ತಿಯನ್ನ ನೀವು ಮುಂದಿಟ್ಟುಕೊಂಡು ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೆ ಈ ರೀತಿ ಅಪಮಾನ ಮಾಡೋದು ಬಹಳ ತುಂಬಾ ಖಂಡನೀಯ. ಮಠದಲ್ಲಿ ಆಗಿರ್ತಕ್ಕಂಥ ನೋವುಗಳಿಗೆ ಅಥವಾ ಮಠದಲ್ಲಿ ಆಗಿರ್ತಕ್ಕಂಥ ಅಪಮಾನಗಳಿಗೆ, ಯಾಕಂದ್ರೆ ಅಲ್ಲಿ ನಿತ್ಯವೂ ಕೂಡ ಶ್ರದ್ಧಾಪೂರ್ವಕವಾಗಿ ಜರುಗತಕ್ಕಂಥ ಪೂಜೆ ಪುನಸ್ಕಾರಗಳು, ಹನುಮಂತರಾಯರ ಪೂಜೆ ಪುನಸ್ಕಾರಗಳು, ಆರಾಧ್ಯ ಗುರುದೇವ ಔಜಿಕರ ಮಹಾರಾಜರ ಕರ್ತೃಶಕ್ತಿಗೆ ಭಂಗ ತರತಕ್ಕಂಥ ಸಂಗತಿ ಇದು. ಮತ್ತೆ ಇಷ್ಟು 3 ದಿವಸ ಕಳೆದ್ರು ಕೂಡ ನಾನು ಹೇಳ್ತಾನೆ ಬಂದಿದ್ದೆ, ಇದೇನು ದೊಡ್ಡ ವಿಷಯ ಅಲ್ಲ, ಮಾಡಿದ ತಪ್ಪಿಗೆ ಕ್ಷಮೆಗೆ ಮುಂದೆ ಯಾವ ಶಿಕ್ಷೆನೂ ಇಲ್ಲ. ಅವ್ರು ಯಾರು ತಪ್ಪು ಮಾಡ್ಯಾರ ಬಂದು ಗುರುಗಳನ್ನ ಕ್ಷಮಾ ಕೇಳ್ಕೊಡ್ರಿ, ಎಲ್ಲ ಮುಗಿದು ಹೋಗ್ತದೆ, ಇದೊಂದು ದೊಡ್ಡ ಪರಿಣಾಮ ಬೀರ್ತದೆ ಅಂತ ಹೇಳ್ಕೊಂತ ಬಂದಿದ್ದೆ. ಕಳೆದ 4 ದಿನಗಳಿಂದ ಯಾವುದೇ ರೆಸ್ಪಾನ್ಸ್ ಆ ಕಡೆಯಿಂದ ಬಂದಿಲ್ಲ. ನಾವು ಈಗಾಗಲೇ FIR ಅನ್ನ ದಾಖಲು ಮಾಡಿದ್ದೇವೆ, ಫಿರ್ಯಾದಿ ಕೊಟ್ಟಿದ್ದೇವೆ, ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಆರಕ್ಷಕರು ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಹೇಳೋದೇನಂತಂದ್ರೆ, ಇಂಥವರಿಂದ ಪ್ರಜಾಪ್ರಭುತ್ವದ ಕಗ್ಗೋಲೆ ಆಗೋದು 100ಕ್ಕೆ 100 ಸತ್ಯ. ಸಂವಿಧಾನದ ಬಗ್ಗೆ ಮಾತನಾಡೋರು ಶ್ರದ್ಧಾ ಧರ್ಮ ಕೇಂದ್ರಗಳ ಬಗ್ಗೆ ಯಾಕೆ ಈ ರೀತಿಯ ಟೀಕೆ? ಸನಾತನ ಹಿಂದೂ ಪರಂಪರೆ ಅಂತಂದ್ರೆ ತಾಯಿ ಇದ್ದ ಹಾಗೆ. ಸೊ ಅಂತ ಧರ್ಮ ಶ್ರದ್ಧಾ ಕೇಂದ್ರದಲ್ಲಿ ಈ ರೀತಿ ಘಟನೆ ಜರುಗಿದೆ ಅಂದ್ರೆ ಇನ್ನು ಜನಸಾಮಾನ್ಯರ ಪಾಡೇನು? ಹಾಗಾಗಿ ಈ ಒಂದು ಖಂಡನೀಯ ವಿಷಯಕ್ಕೆ ನಮ್ಮೆಲ್ಲ ಮಠದ ಶ್ರೀ ಭಕ್ತರು ಒಂದೇ ಮೂಲದ ಅಡಿಯಲ್ಲಿ ಬಂದು ಕಾನೂನಿನ ಹೋರಾಟಕ್ಕೆ ಅಣಿಯಾಗಿ ನಿಂತ್ಕೊಂಡಿದ್ದೇವೆ. ನಾವು ಕೂಡ ಎಲ್ಲದಕ್ಕೂ ಸಿದ್ಧ. ಕಾರಣ ಏನು ಅಂತಂದ್ರೆ, ನಾನು ಪ್ರಜಾಪ್ರಭುತ್ವವನ್ನು ನಂಬಿದವ, ಸಂವಿಧಾನವನ್ನು ನಂಬಿದವ, ಕಾನೂನಿನ ಮೂಲಿನ ಅಡಿಯಲ್ಲಿ ಬರತಕ್ಕಂಥ ಪ್ರತಿಯೊಂದಕ್ಕೂ ಕೂಡ ನಾನು ಬದ್ಧನಾಗಿದ್ದೇನೆ. ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಅಥವಾ ನಾವೇನಾದ್ರೂ ಅವ್ರ ಮೇಲೆ ತಪ್ಪು ಮಾಡಿದ್ರೆ, ಅವ್ರ ಹತ್ರ ಸಾಕ್ಷ್ಯ ಆಧಾರಗಳಿದ್ರೆ ಅದನ್ನು ಸಮಾಜಕ್ಕೆ ತೋರಿಸ್ಬೋದು. ನಾನು ಅದಕ್ಕೆ 2 ಮಾತಿಲ್ಲ. ಸೊ ಅವರು ಮಾಡಿದ್ದು, ಅವರ ಈಗಾಗಲೇ ಜನರ ಮುಂದೆ ತಪ್ಪು ಒಪ್ಪಿಕೊಂಡಿದ್ದಾರೆ. ಆ ತಪ್ಪನ್ನೇ ಗುರುಗಳ ಮುಂದೆ ಒಪ್ಪಿಕೊಂಡಿದ್ರೆ ಮುಗಿದು ಹೋಗ್ತಿತ್ತು. ಅವ್ರ ಬೆಂಬಲಿಗರು ಮತ್ತು ಅವರ ಕಾರ್ಯಕರ್ತರು ತಿಳಿಸೋಬೇಕು ಅಂತ ಏನೋ ತಕರಾರು ಎತ್ತಿದ್ದಾರೆ ಅಥವಾ ಸವಾಲನ್ನು ಎಸಗಿದ್ದಾರೆ.
ನಾನು ಅವರಲ್ಲಿ ವಿನಂತಿಸಿಕೊಳ್ಳೋದೇನಂತಂದ್ರೆ, ಹಾಗಾದ್ರೆ ಸಾಧ್ಯ ಆದ್ರೆ ನಿಮ್ಮ ಹತ್ರ ಸೂಕ್ತ ಕ್ರಮ ಇದ್ರೆ ಅಥವಾ ನಿಮ್ಮ ಹತ್ರ ಸೂಕ್ತ ಸತ್ಯಾಸತ್ಯದ ಅಂಶಗಳಿದ್ರೆ ಅಥವಾ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ವಿಡಿಯೋಗಳಿದ್ರೆ, ಅಲ್ಲಿ ನಾವೇನಾದ್ರೂ ಕಾರ್ಯಕರ್ತರ ಮೇಲೆ ಅಥವಾ ಕ್ಯಾಂಡಿಡೇಟಿನ ಮೇಲೆ ಅಪಪ್ರಚಾರವನ್ನು ಎಸಗಿದ್ರೆ ದಯಮಾಡಿ ಸಮಾಜಕ್ಕೆ ತೋರಿಸ್ರಿ. ಸಮಾಜ ಎರಡನ್ನೂ ಪರಿಗಣಿಸಲಿ. ಮಠದಿಂದ ಅನ್ಯಾಯ ಆಗ್ಯದೋ ಅಥವಾ ಮಠಕ್ಕೆ ಅನ್ಯಾಯ ಆಗ್ಯದೋ ಅನ್ನೋದನ್ನ ಜನಸಾಮಾನ್ಯರು ಭಕ್ತರು ಪರಿಶೀಲನೆ ಮಾಡಿ ಉತ್ತರ ಕೊಡ್ಲಿ. ನಾನು ಯಾವ ವ್ಯಕ್ತಿಯ ಮನೆಗೆ ಹೋಗಿ ಕಲ್ಲು ಎಸೆದಿಲ್ಲ, ಯಾವ ವ್ಯಕ್ತಿ ಮನೆಗೆ ಹೋಗಿ ಆವಾಜ್ ಹಾಕಿಲ್ಲ. ಶ್ರೀಮಠಕ್ಕೆ ಬಂದು ಸಾರ್ವಜನಿಕ ಆಸ್ತಿಯನ್ನ ಹಾಳು ಮಾಡ್ತಕ್ಕಂಥವ್ರ ಮೇಲೆನೆ ನಮ್ಮ ಮಾತಿಗೆ ಅವರು ಕಿವಿಗೊಡದೆ ಹೋದಂತ ಸಂದರ್ಭದಲ್ಲಿ ಎಷ್ಟಂತ ಪ್ರಯತ್ನ ಮಾಡೋಣ. ನಾನು ಮತ್ತು ಹಿರಿಯ ಇಬ್ಬರೇ ಮಠದಲ್ಲಿ 400 ಜನರನ್ನ ಶ್ರೀಗಳು ಹೊರಗೆ ಹಾಕ್ಲಿಕ್ಕೆ ಶಕ್ಯ ಅದೇನು? ಧಾರ್ಮಿಕ ಬೋಧನೆ ಮಾಡೋರು ನಾವು ಸಮಯವನ್ನ ಮೀರಿದಾಗ, ಪ್ರಜ್ಞೆನ ಕಳ್ಕೊಂಡಾಗ ನಾವು ಆಡ್ತಕ್ಕಂಥ ಮಾತುಗಳು ಕೂಡ ಬಿರುಸು ಬರ್ತಾ ಇರ್ತವೆ. ಯಾಕಂದ್ರೆ ಅವಧೂತ ಪರಂಪರೆ, ಮಠವನ್ನು ಉಳಿಸ್ಕೊಳ್ಬೇಕಾಗಿತ್ತು, ಪರಿಸರವನ್ನು ಉಳಿಸ್ಕೊಳ್ಬೇಕಾಗಿತ್ತು. ಬಂದಂಥವ್ರು ಯಾರು ಕೂಡ ಸುಶಿಕ್ತರಲ್ಲ, ನೆನಪಿರಲಿ. ಎಲ್ಲರೂ ಕೂಡ ಮದ್ಯ ಸೇವನೆ ಮಾಡ್ಕೊಂಡು ಬಂದವ್ರೆ. ಬೈಕಿನ ಮೇಲೆ ಏನು ಕೊನೆಗೆ ಬರ್ತಾರೆ, ಎಲ್ಲರೂ ಮದ್ಯ ಸೇವನೆ ಮಾಡ್ಕೊಂಡು ಬಂದವ್ರೆ. ಇಲ್ಲ ಅಂದ್ರೆ ಇವತ್ತಿಗೂ ಕೂಡ ನಾನು ಒಂದು ಸವಾಲನ್ನು ಎಸಗ್ತೇನೆ. ನಾವು ಬಂದವರು ಕುಡ್ದಿಲ್ಲ, ಬಂದವರು ಪದಾರ್ಥವನ್ನು ತಿಂದಿಲ್ಲ ಅಂತ ಹೇಳಿ ಅವರು ಯಾರು ಪಕ್ಷೇತರ ಅಭ್ಯರ್ಥಿ ಅವ್ರ ಬೆಂಬಲಿಗರು ಇವತ್ತೇ ಈ ಕ್ಷಣಕ್ಕೆ ಶ್ರೀಮಠಕ್ಕೆ ಬಂದು ಕರ್ತೃ ಗದ್ದಿಗೆ ಮುಟ್ಲಿ, ನಾವು ತಪ್ಪು ಮಾಡಿಲ್ಲ ಮಠದೊಳಗೆ ಅಂತೇಳಿ ಅವ್ರು ಮುಟ್ಲಿ. ನಾನು ಇವತ್ತೇ ಈ ಒಂದು ಏನು ನಾವು ಕೇಸ್ ಮಾಡಿದ್ದೇವೆ ವಾಪಸ್ ತಗೊಳ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಬಂದು ಅವ್ರು ಕಲ್ಲೋಳ್ಕರವರಾಗಿರ್ಬೋದು, ಬೆಂಬಲಿಗರು ಬಂದು ನಾವು ಮಠದೊಳಗೆ ಆ ರೀತಿ ವರ್ತನೆ ಮಾಡಿಲ್ಲ, ನಾವು ಗುರುಗಳ ಮೈ ಮೇಲೆ ಏರಿಲ್ಲ, ಗುರುಗಳ ಎದಿ ಮೇಲೆ ಅಂಗಿ ಹಿಡಿದಿಲ್ಲ, ಮತ್ತು ಬಿರಿಯಾನಿ ಅಂತಕ್ಕಂಥ ಪದಾರ್ಥವನ್ನು ಸ್ವೀಕಾರ ಮಾಡಿಲ್ಲ, ನಾವು ಯಾವುದೇ ರೀತಿಯ ಗಿಡ ಮರಗಳಿಗೆ ಏನು ತೊಂದರೆ ಕೊಟ್ಟಿಲ್ಲ, ಹಾನಿ ಮಾಡಿಲ್ಲ ಅಂತಕ್ಕಂಥ ಮಾತನ್ನ ತಂದು ನಮ್ಮ ಗುರುಗಳ ಪಾದಕ್ಕೆ ಮುಟ್ಲಿ. ಇವತ್ತು ನನ್ನ ಕರ್ತೃ ಶಕ್ತಿಗೆ ಮುಟ್ಲಿ. ನಾನು ಇವತ್ತೇ ಇದನ್ನ ಹಿಂತಗೊಳ್ತೇನೆ. ಅವ್ರು ಮಾಡಿದ್ದೆ ಖರೆ ಆದ್ರೆ ಕಾನೂನು ಕ್ರಮ ಕೈಗೊಳ್ಳಿ, ಇಷ್ಟೇ. ಅವ್ರು ಫೇಸ್ ಟು ಫೇಸ್ ಬರ್ಬೋದು, ನಾನು ರೆಡಿಯಾಗಿದ್ದೇನೆ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇನೆ. ಯಾರು ತಪ್ಪು ಮಾಡಿಲ್ಲ ಅಂತಾರೆ ನನ್ನ ಮುಂದೆ ಕುಂತು ಬಂದು ಚರ್ಚೆಗೆ ಸಿದ್ಧರಾಗಲಿ ಅಂತೇಳಿ ನಾನು ಸವಾಲನ್ನು ಎಸಗ್ತೇನೆ.